ದಿನಗಳಲ್ಲಿ ತಾಲೂಕಿನ ಮಲೆನಾಡು ಭಾಗದಲ್ಲಿ ಹೆಚ್ಚು ಬಾಂಗ್ಲಾದೇಶ ಮತ್ತು ಅಸ್ಸಾಂ ಮೂಲದವರು ಬರುತ್ತಿದ್ದಾರೆ. ಭಾರತದ ಪ್ರಜೆಗಳಿಗೆ ರಕ್ಷಣೆ ನೀಡಲಾಗುತ್ತದೆ. ಬಾಂಗ್ಲಾದೇಶದ ಪ್ರಜೆಗಳಿಗೆ ಗೇಟ್ ಪಾಸ್ ನೀಡಲಾಗುತ್ತದೆ ಎಂದು ಬೇಲೂರು ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿ ಹೇಳಿದರು. ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣ ನಡೆದ ಜನಸ್ಪಂದನ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ತಾಲೂಕಿನ ಅರಳಿ ಮತ್ತು ಬಿಕ್ಕೋಡು ಹೋಬಳಿ ವ್ಯಾಪ್ತಿಯಲ್ಲಿನ ಕಾಫಿ ತೋಟಗಳಿಗೆ ಕೂಲಿ ಕಾರ್ಮಿಕ ಹೆಚ್ಚು ಬರುತ್ತಿರುವ ಬಗ್ಗೆ ಮಾಹಿತಿ ಇದೆ. ಕೆಲವರು ನಕಲಿ ಆಧಾರ್ ಕಾರ್ಡ್ ನೀಡುತ್ತಿರುವುದು ಅಕ್ಷಮ್ಯವಾಗಿದೆ. ಶೀಘ್ರವೇ ಮಲೆನಾಡು ಭಾಗದಲ್ಲಿ ಸಭೆ ನಡೆಸಿ ಸಮಸ್ಯೆ ಪರಿಹರಿಸುವ ಬಗ್ಗೆ ತಿಳಿಸಿದ ಅವರು, ಪ್ರತಿ ಮಾಸಿಕ ಮೊದಲ ಶನಿವಾರ ಜನಸ್ಪಂದನ ಸಭೆಯನ್ನು ಜಿಲ್ಲಾಧಿಕಾರಿಗಳ ಆಶೋತ್ತರಗಳ ಹಿನ್ನೆಲೆಯಲ್ಲಿ ನಡೆಸಲಾಗುತ್ತದೆ. ಅಂದು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದು ಜನರ ಕುಂದುಕೊರತೆಗಳನ್ನು ಸ್ಥಳದಲ್ಲಿ ಬಗೆಹರಿಸಲು ಮುಂದಾಗಬೇಕಿದೆ ಎಂದ ಅವರು, ಬೇಲೂರು ಚನ್ನಕೇಶವ ಸ್ವಾಮಿ ದೇಗುಲ ಅಡ್ಡದಿಡ್ಡಿ ಪಾರ್ಕಿಂಗ್ ಸಮಸ್ಯೆ ಬಗ್ಗೆ ವ್ಯಾಪಕ ದೂರಿನ ಬಗ್ಗೆ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತಿದೆ. ದೇಗುಲ ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಸಮನ್ವಯದಿಂದ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಗಿ ಮತ್ತು ಕಲ್ಯಾಣಿ ಬಳಿ ಅಸ್ವಚ್ಛತೆ ಶೀಘ್ರದಲ್ಲಿ ಪರಿಹರಿಸಿ ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅಂತೆಯೇ ಸುರಕ್ಷತಾ ಆಹಾರ ಘಟಕದ ಮೇಲೆ ಕ್ರಮ ವಹಿಸಿ ಕಡ್ಡಾಯವಾಗಿ ಕನ್ನಡ ನಾಮಫಲಕವನ್ನು ಅಳವಡಿಸಬೇಕು ಎಂದರು. ಕರವೇ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಹೃದಯ ರೋಗದಿಂದ ಯುವಕರು ಬಲಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಹೋಟೆಲ್ ಮತ್ತು ಬೀದಿ ಹೋಟೆಲ್ ತಿಂಡಿಗಳಲ್ಲಿ ಆಹಾರ ಸುರಕ್ಷತೆ ಬಗ್ಗೆ ಸಭೆ ನಡೆಸಿದರೂ ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದರು. ಆ ಸಮಸ್ಯೆಗಳನ್ನ ನಾವು ಒಂದು ದಿನ ಪೂರ್ತಿ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 3 ಗಂಟೆವರೆಗೂ ಮಧ್ಯಾಹ್ನ 3 ಗಂಟೆವರೆಗೂ ಸಮಸ್ಯೆಗಳನ್ನ ಆಲಿಸ್ತೀವಿ. ಅಪ್ಲಿಕೇಶನ್ ತಗೊಳ್ಳೋದು ನಾವು 9 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಆ 9 ಗಂಟೆಗೆ ಜನರು ಬಂದು ಜನಸ್ಪಂದನ ನಮ್ಮದು ಡಿಪಾರ್ಟ್ಮೆಂಟ್ ವೈಸು ಪ್ರತಿ ಡಿಪಾರ್ಟ್ಮೆಂಟ್ ವೈಸು ಒಬ್ಬೊಬ್ಬರು ಚಿಕ್ಕ ಡಿಪಾರ್ಟ್ಮೆಂಟ್ ಇದ್ರೆ ಏನು ಬೇಕಾಗಿಲ್ಲ, ಅರ್ಜಿಗಳನ್ನ ಸ್ವೀಕಾರ ಮಾಡಿಕೊಂಡು ನಂಬರ್ ಹಾಕ್ತಾರೆ IGPದಷ್ಟು. ಆ ಅರ್ಜಿಗಳನ್ನ ನಾವು ಇಲ್ಲೇ ಅವ್ರ ಅರ್ಜಿದಾರರು ಬಂದು ನಮಗೆ ಸಮಸ್ಯೆ ಹೇಳ್ತಾರೆ. ಆ ಸಮಸ್ಯೆಯನ್ನ ನಾವು ಇಲ್ಲೇ ಬಗೆಹರಿಸೋದಾದ್ರೆ ಇಲ್ಲೇ ಬಗೆಹರಿಸ್ತೀವಿ, ಇಲ್ಲ ಇಷ್ಟು ದಿನ ಟೈಮ್ ಬೇಕು ಏನೋ ನೋಡ್ತೀವಿ. ಅಥವಾ ಕೆಲವೊಂದು ಸಮಸ್ಯೆ ಬಗೆಹರಿಸಲಾಗದು ಇರ್ತವೆ, ಅವುಗಳಿಗೆ ನಾವು ಹಿಂಬರಕ್ಕೆ ಕೊಡ್ತೀವಿ. ಅಂದ್ರೆ ಏನು ಒಂದು ಈ ಸಂದರ್ಭದಲ್ಲಿ ಆರಕ್ಷಕ ನಿರೀಕ್ಷಕ ರೇವಣ್ಣ, ಚನ್ನಕೇಶವ ಸ್ವಾಮಿ ದೇಗುಲ ಇಒ ಯೋಗೀಶ್, ಕರವೇ ಅಧ್ಯಕ್ಷ ಚಂದ್ರಶೇಖರ, ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.